ಈಗ ಪಾಪು ಹುಟ್ಟಿದೆ ಅಲ್ಲ, ಇದು ಹುಟ್ಟಿದ ಮಗುಗೆ ಕಣ್ಣು ಕಾಣುತ್ತೆ ಇಲ್ಲಿ ಇವಾಗ. ಸೊ ಕಣ್ಣು ಕಾಣುತ್ತೆ, ಹೌದಲ್ಲ? ಕಣ್ಣು ಕಂಡ್ರೂ ಸಹ ಎಷ್ಟು ಕಾಣುತ್ತೆ ಅಂದರೆ ಮಗುಗೆ ಕಣ್ಣು ಹಬ್ಬಬ್ಬ ಅಂದರೆ 8 ಇಂಚು ಇಲ್ಲಿವರೆಗೂ ಫೋಕಸ್ ಮಾಡಬೇಕು, ಅಂದರೆ ಅಷ್ಟೇ ಕಾಣುತ್ತೆ. ಸೊ ಮಗುದೇನೆಂದರೆ ಕಣ್ಣು ಇನ್ನೂ ಜಾಸ್ತಿ ಫೋಕಸ್ ಇರಲ್ಲ. ಸೊ ಇದೇನಾಗುತ್ತೆ ಅಂದರೆ ಕಣ್ಣು ಫುಲ್ ಫೋಕಸ್ ಇರಲ್ಲ. ಮತ್ತು ಮಗುದು ಲೆನ್ಸ್ ಕ್ಲಿಯರ್ ಇರೋದ್ರಿಂದ ಏನಾಗುತ್ತೆ, ಜಾಸ್ತಿ ಮಗು ಏನು ಮಾಡುತ್ತೆ, ಈ ಬೆಳಕಿರುತ್ತೆ ನೋಡ್ರಿ, ಜಾಸ್ತಿ ಬೆಳಕು ನೋಡೋಂಗಿಲ್ಲ. ಸೊ ಯಾವ ಥರ ಬೆಳಕು ಇಡಬೇಕಂದ್ರೆ ಮಗುವಿನ ಕೋಣೆಯಲ್ಲಿ ಡಿಮ್ ಲೈಟ್ ಇರಬೇಕು. ಈ ಥರ ಜಾಸ್ತಿ ಫೋಕಸ್ ಲೈಟ್ ಇಡೋಂಗಿಲ್ಲ. ಮತ್ತು 18 ತಿಂಗಳವರೆಗೂ ಏನಂದರೆ ಮಗುಗೆ ಯಾವುದು ಸ್ಕ್ರೀನೇ ನೋಡೋಂಗಿಲ್ಲ. ನೀವೇನಾದರೂ ಮಾಡ್ತಿರ್ತೀರಿ, ನಾವು ಪಾಪು ವಿಡಿಯೋ ಕಾಲ್ ತೋರಿಸ್ತೀನಿ, ಅದು ಕಾಲ್ ತೋರಿಸ್ತೀನಿ ಅಂತೇಳಿ ಆ ಬ್ಲೂ ಲೈಟ್ ಇರುತ್ತಲ್ಲ, ಸೊ ಮಗು ಲೆನ್ಸ್ ಭಾಳ ಕ್ಲಿಯರ್ ಇರೋದ್ರಿಂದ ಅದೇನೋ ಇದು ಮಾಡೋದಿಲ್ಲ, ಅಂದರೆ ಫಿಲ್ಟರ್ ಮಾಡೋಂಗಿಲ್ಲ. ಸೊ ಡೈರೆಕ್ಟ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ಮಗುಗೆ ಏನು ಮಾಡ್ಬೇಕು ನಾವು, 18 ತಿಂಗಳ ತನಕ ಮೊಬೈಲ್ ಆಗಲಿ ಟಿ ವಿ ಆಗಲಿ ಅದನ್ನ ಯಾವುದು ತೋರಿಸಂಗಿಲ್ಲ 18 ತಿಂಗಳ ತನಕ ಮಗುಗೆ. ಸೊ ಮಗುಗೆ ಮತ್ತು ನಾವು ಕಣ್ಣು ಡೆವಲಪ್ ಆಗುತ್ತನ ಮಗುಗೆ 2 ವರ್ಷ ಮಿನಿಮಮ್ ಒಂದು 6 ತಿಂಗಳು ತೊಗೊಳುತ್ತೆ. ಸೊ ಮಗುದು ಫಸ್ಟ್ ಹುಟ್ಟಿದಾಗ ಏನಾಗುತ್ತೆ, ಹಿಂಗೆ ನೋಡು ಅಂದರೆ ಒಂದು ಕಣ್ಣು ಫುಲ್ ಬರುತ್ತೆ, ಒಂದು ಕಣ್ಣು ಅರ್ಧ ಬರ್ತಿರ್ಬೋದು, ಅಂದರೆ ಫುಲ್ ಕೋಆರ್ಡಿನೇಷನ್ ಇರಲ್ಲ. ಈ ಕೋಆರ್ಡಿನೇಷನ್ ಆಗೋಕ್ಕೆ ಮಿನಿಮಮ್ 2 ಮಂತ್ಸ್ ತೊಗೊಳುತ್ತೆ. ಹಿಂಗೆ ನೋಡೋಕ್ಕೇ ಅಂದರೆ ಮಿನಿಮಮ್ ಈ ಕಡೆ ನೋಡಿದರೆ 2 ಕಣ್ಣು ಒಂದೇ ಕಡೆ ತಿರುಗಬೇಕು, ಅಂದರೆ ಅದಕ್ಕೆ ಮಿನಿಮಮ್ 2 ಮಂತ್ಸ್ ಕೋಆರ್ಡಿನೇಷನ್ ತೊಗೊಳುತ್ತೆ. ಸೊ ಫೋಕಸ್ ಮಾಡೋಕ್ಕಾಗಲ್ಲ. ಮಗು ಹುಟ್ಟಿದಾಗ ವಿಷನ್ ಎಷ್ಟಿರುತ್ತೆ ಅಂದರೆ 6/60 ಇರುತ್ತೆ. ಅಂದರೆ ನಾವು 60 ಮೀಟ್ರಿಂದ ನಮಗೆ 60 ಮೀಟರಿಂದ ಕಾಣೋದು, ಮಗು ಬರೀ 6 ಮೀಟರಲ್ಲಷ್ಟೇ ಕಾಣುತ್ತೆ. ಸೊ ಮಗು ಹುಟ್ಟಿದಾಗ ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಷ್ಟೇ ಕಾಣುತ್ತೆ. ಇದು ಯಾವುದು ರೆಡ್ಡು ಅದು ಯಾವುದು ಕಾಣೋದಿಲ್ಲ. ಅದಕ್ಕೆ ಮಗುಗೆ ಏನು ಮಾಡಬೇಕು ನಾವು, 8 ಇಂಚಲ್ಲಿ ಮಗುಗೆ ಕಣ್ಣು ಬೆಳಕಂದ್ರೆ ಒಂದು 8 ಇಂಚು ಇಷ್ಟು ಥರ ಏನು ಮಾಡಬೇಕು, ಯಾವ್ದಾರ ಬ್ರೈಟ್ ಆಬ್ಜೆಕ್ಟ್ಸ್ನ ನೇತಾಕಬೇಕು. ಈ ಥರ ನೇತಾಕಿ ಮಕ್ಕಳಿಗೆ ಅದಕ್ಕೆ ಇದನ್ನು ಕಾಣುವಂಗೆ ಇಡಬೇಕು. ಮತ್ತು ಮಗುಗೆ ನಾವು ಡೈರೆಕ್ಟ್ ಸನ್ಲೈಟಲ್ಲಿ ಇಡೋಂಗಿಲ್ಲ. ಸನ್ಲೈಟಿಗೆ ಮಗು ಏನು ಮಾಡ್ತಾರೆ, ಒಂದು ಸ್ವಲ್ಪ ಸೂರ್ಯನ ಬೆಳಕು ತೊಗೊಳ್ಬೇಕಂತ ಕಾಮನಿ ಬಂದಿರುತ್ತೆ, ಸೂರ್ಯನ ಬೆಳಕಂತ ಹೋಗ್ತಾರೆ. ಮಗುದು ಸೂರ್ಯನ ಬೆಳಕಲ್ಲಿ UV ರೇಸ್ ಬರೋದ್ರಿಂದ ಸೊ ಡೈರೆಕ್ಟ್ ಹೋಗಿ ಕಣ್ಣನ್ನು ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಮಗುನ ಸೂರ್ಯನ ಬೆಳಕಲ್ಲಿ ಇಡೋಂಗಿಲ್ಲ, ಡೈರೆಕ್ಟ್ ಸೂರ್ಯನ ಬೆಳಕಲ್ಲಿ. ಅದು ಮುಂಜಾನೆ ಏನು ಹೇಳ್ತಾರೆ, ಹಿರಿಯರು ಹೇಳ್ತಿದ್ರು, ಮಾರ್ನಿಂಗ್ ಒಂದು ಸ್ವಲ್ಪ ಬೆಳಗಿನ ಸೂರ್ಯನ ಬೆಳಕಿಗೆ ಇಡಬೇಕು. ಎಳೆ ಬಿಸಿಲಿಗೆ ಇಡೋದು ಬಿಡೋದು ಅದು ನಿಮ್ಮ ಇಷ್ಟ, ಕಾಂಟ್ರವರ್ಷಿಯಲ್ ಐತಿ. ಸೊ ಎಳೆ ಬಿಸಿಲಿಗೆ ಇಟ್ಟರೂ ಸಹ ಸೂರ್ಯ ಹೆಂಗೆ ಬರ್ತಿದ್ದಾನೆ ಅಂದರೆ ಬೆನ್ನು ಈ ಥರ ಇರಬೇಕು, ನಿಮ್ಮದು ಬೆನ್ನಿಗೆ ಬೀಳಂಗೆ ಇಡಬೇಕು, ಕಣ್ಣಿಗೆ ಬೀಳಬಾರ್ದು. ಯಾಕಂದರೆ ಸೂರ್ಯನ ಬೆಳಕಿನಲ್ಲಿ UV ರೇಸ್ ಇರುತ್ತೆ. ಸೊ ಆದಷ್ಟು ಏನು ಮಾಡಬೇಕು, ಸ್ಕ್ರೀನಿಂದ ಸೂರ್ಯನ ಬೆಳಕಿನಿಂದ ಮಗುವನ್ನು ಪ್ರೊಟೆಕ್ಟ್ ಮಾಡಬೇಕು. ನೀವು ಮಗುವನ್ನು ಕಾರಲ್ಲಿ ಹೋಗ್ತಿರ್ತೀರ ಅಂದಾಗ ಕಾರಲ್ಲಿ ಶೇಡ್ಸ್ ಬರ್ತವೆ. ಈ ಥರ ಮಾಡಿದರೂ ಸಹ ನಿಮ್ಮದು ಒಂದೇನಾಗುತ್ತೆ, ಮಗುನ ಕಣ್ಣನ್ನು ಇದನ್ನು ಕಾಪಾಡ್ಬೋದು. ಇದು ನಿಮಗೆ ಕಣ್ಣಿಂದ ಆಯಿತು.